ನಮಸ್ಕಾರಮ್ಮ. ನಮಸ್ಕಾರ. ಲತಾ ಜಯರಾಮ್ ಫ್ರಮ್ ಅಯ್ಯಂಗಾರ್ ಫುಡ್ಸ್. ಎಲ್ಲರಿಗೂ ನಮಸ್ಕಾರಗಳು. ಏನಿವತ್ತು ಏನೋ ಮಾಡಿ ತೋರಿಸ್ತೀನಿ ಟೀ ಟೈಮ್ ಸ್ನ್ಯಾಕ್ ಅಂತ ಹೇಳ್ತಾ ಇದ್ದೀರಾ? ಹೌದು, ಒಂದು ದಿಢೀರ್ ಅಂತ ಒಂದು ಟೀ ಟೈಮ್ ಸ್ನ್ಯಾಕ್ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ. ವಿಚ್ ಡಸ್ ನಾಟ್ ರಿಕ್ವೈರ್ ಏನು ಮೊದಲು ಪ್ರಿಪರೇಷನ್ ಏನೂ ಬೇಕಾಗಿಲ್ಲ. ಮನ್ಸು ಬಂತ ಮಾಡಬೇಕು ಅನ್ನಿಸ್ತಾ, ಮಕ್ಕಳು ಕೇಳಿದ್ರ, ಮೊಮ್ಮಕ್ಕಳು ಕೇಳಿದ್ರ ತಕ್ಷಣ ದಿಢೀರ್ ಅಂತ ಮಾಡುವಂಥದ್ದು. ಕಾಫಿ ಜೊತೆಗೆ ಟೀ ಜೊತೆಗೆ ಸಾಯಂಕಾಲದ ಹೊತ್ತು ಕೂತ್ಕೊಂಡು ಸವಿಯುವಂಥ ಒಂದು ತಿಂಡಿ ಮಾಡಿ ತೋರಿಸ್ತೀನಿ ಅಂತ. ಇದಕ್ಕೆ ಹೆಸರು ಬೆಣ್ಣೆ ಮುರ್ಕು. ತಕ್ಷಣ ಮಾಡ್ಬೋದು. ಇದಕ್ಕೇನು ಮೊದಲೇ ಅಕ್ಕಿ ತೊಳೆದು ಹಾಕೋ, ಉದ್ದಿನಬೇಳೆ ತೊಳೆದು ಹಾಕೋ, ನೆನೆಸಿಟ್ಟು ಒಣಗಿ ಹಾಕಿಸಿ ಅದೆಲ್ಲ ಏನೂ ಬೇಕಾಗಿಲ್ಲ. ತಕ್ಷಣ ಮನ್ಸು ಬಂದ ತಕ್ಷಣ ಮಾಡುವಂಥ ತಿಂಡಿ. ಅದಕ್ಕೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ, ಬನ್ನಿ. ಓಕೆ, ಬೆಣ್ಣೆ ಮುರುಕಿಗೆ ಬೇಕಾಗುವ ಪದಾರ್ಥಗಳು ಹೇಳಿಮ್ಮ. ಬೆಣ್ಣೆ ಮುರುಕಿಗೆ ಬೇಕಾಗುವ ಪದಾರ್ಥಗಳು: 2 ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಹುರ್ಗಡ್ಲೆ. ಇದನ್ನೆಲ್ಲ ಕಲಿಸ್ಕೊಳ್ಳೋಕ್ಕೆ ಒಂದು 4 ಟೀ ಸ್ಪೂನಷ್ಟು ಬೆಣ್ಣೆ. ದಿಸ್ ಇಸ್ ಅನ್ಸಾಲ್ಟೆಡ್ ಬಟರ್ ತೊಗೊಳ್ಳಿ. ನಾನು ನಂದಿನಿ ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಮತ್ತು ಪರಿಮಳಕ್ಕೆ ಸ್ವಲ್ಪ ಜೀರಿಗೆ. ಈ ಜೀರಿಗೆನ ನಾನು ಒಂದು ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ, ಸೊ ದಟ್ ಅದರ ಸಾರಾಂಶ ಸತ್ವ ಎಲ್ಲ ಪೂರ್ತಿ ಮುರುಕಿಗೆ ಬರಲಿ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ನಾನು ಆಲ್ರೆಡಿ ಕರಗಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಹೋಟೆಲ್ ಸ್ಪೆಷಲ್ ಇಂಗು. ಮತ್ತು ಇದನ್ನೆಲ್ಲ ಕಲಸೋಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡಿಟ್ಕೊಂಡಿದ್ದೀನಿ. ಕಡೆಗೆ ಎಲ್ಲ ಆದಮೇಲೆ ಪರಿಮಾರಕ್ಕೆ ಅಂದರೆ ಒಗ್ಗರಣೆ ಕೊಡೋಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಕ್ಲೀನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡೋಣ. ನಾ ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಹುರ್ಗಡ್ಲೆ ಏನಿದೆಯಲ್ಲ ಇದನ್ನು ನನ್ನ ಚಿಕ್ಕ ಡ್ರೈ ಜಾರ್ಗೆ ಹಾಕಿ ಫಸ್ಟು ನೈಸಾಗಿ ರುಬ್ಬಿಟ್ಕೊಂಡ್ಬಿಡ್ತೀನಿ. ರುಬ್ಕೊಳ್ಳೋಣ. ಜಾರ್ಗೆ ಹಾಕೊಂಡಿದ್ದೀರಾ? ಹಾಂ, ಇದು ಜಾರ್ಗೆ ಹಾಕೊಂಡಿದ್ದೀನಿ. ಈ ಕಪ್ಪಲ್ಲಿ ಇದ್ದಿದ್ದನ್ನು ಈಗ ಬೆಣ್ಣೆ ಮುರುಕು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಈಗ ಒಂದು 4 ಟೀ ಸ್ಪೂನಷ್ಟು ಬೆಣ್ಣೆ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದಕ್ಕೆ ಒಂದಿಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಮೊದಲು ನಾನು ಈ ಬೆಣ್ಣೆ ಉಪ್ಪು ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಒಳ್ಳೆ ಸಾಟಿ ಬರೋ ಹಾಗೆ ಸಾಟಿ ಮಾಡಿಕೊಂಡು ಅದು ಹಗುರ ಆಗೋಗುತ್ತೆ. ಹಗುರ ಆದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು, ಹುರ್ಗಡ್ಲೆ ಪುಡಿ, ಕಡಲೆ ಹಿಟ್ಟು ಎಲ್ಲ ಹಾಕೋತೀನಿ. ಈ ಬೆಣ್ಣೆನ ನೀವು ಬೇಕಾದರೆ ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ಬೆಣ್ಣೆ ಹಾಕೋಬೋದು, ಹಾಕೊಂಡು ಮಿಕ್ಸ್ ಮಾಡ್ಬೋದು. ಬಟ್ ಇಷ್ಟು ನೀಟಾಗಿ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗೋದಿಲ್ಲ ಅಂತ ಹೇಳಿ ನಾ ಫಸ್ಟು ಬೆಣ್ಣೆ ಅನ್ಸಾಲ್ಟೆಡ್ ಬಟರು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ ಎಷ್ಟು ಹಗುರವಾಗಿ ಇಟ್ ಹಸ್ ಕಮ್ ಫ್ಲಫಿಯಾಗಿ ಬಂದಿದೆಯಲ್ಲ. ಇವಾಗ ನಾವು ಒಂದೊಂದು ಹಿಟ್ಟನ್ನು ಕ್ಲೀನಾಗಿ ಪಾತ್ರೆಗೆ ಹಾಕೋತೀನಿ. ಮೊದಲಿಗೆ 2 ಕಪ್ ಅಕ್ಕಿ ಹಿಟ್ಟು, 2 ಕಪ್ ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಪುಡಿ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅರ್ಧ ಕಪ್ಪಷ್ಟು, ಅದು ಪುಡಿಯಾಗಿರೋದು ಹುರ್ಗಡ್ಲೆ ಪುಡಿ. ಮತ್ತು ಕಡಲೆ ಹಿಟ್ಟು ಏನಂತ ಇಟ್ಕೊಂಡಿದ್ನಲ್ಲ ಒಂದು ಹಾಫ್ ಕಪ್ ಕಡಲೆ ಹಿಟ್ಟು. ಇದಿಷ್ಟು ಹಾಕೋತಾ ಇದ್ದೀನಿ. ಇದು ಹಾಕೊಂಡು ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಏನೇ ಆಗಲಿ, ಹುರ್ಗಡ್ಲೆ ಏನು ಪ್ರೀ ರೋಸ್ಟಿಂಗ್ ಏನು ಬೇಡವಾ? ಇಲ್ಲ, ಏನು ಹುರಿಯೋದು ಬೇಕಾಗಿಲ್ಲ. ಅಂಗಡಿಯಿಂದ ತೊಗೊಂಬನ್ನಿ ನೀವು. ಕಡಲೆ ಹಿಟ್ಟು ಅಂಗಡಿ ಸಿಗುತ್ತೆ ತೊಗೊಂಬನ್ನಿ, ಅಕ್ಕಿ ಹಿಟ್ಟು ಅಂಗಡಿ ಸಿಗುತ್ತೆ ತೊಗೊಂಬನ್ನಿ. ಹುರ್ಗಡ್ಲೆ ಮಾತ್ರ ತೊಗೊಂಬಂದು ಒಂದು ಅರ್ಧ ಕಪ್ಪಷ್ಟು ಪುಡಿ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಆ ಜೀರಿಗೆ ಏನು ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ. ಸೊ ದಟ್ ಅದರದ್ದು ಸತ್ವ ಸಾರಾಂಶ ಎಲ್ಲ ಫುಲ್ ಇದಕ್ಕೆ ಬರಲಿ ಅನ್ನೋದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕೊಂಡ್ಬಿಟ್ಟು ಒಂಚೂರು ಹಿಂಗೆ ಏನು ಕಲಸಿಟ್ಕೊಂಡಿದ್ನಲ್ಲ ನಾನು ನೀರಿಗೆ ಹಾಕಿ ಮೊದಲೇ ಕರಗಿಸಿಟ್ಕೊಂಡ್ಬಿಟ್ಟಿದ್ದೆ. ಸೊ ದಟ್ ಅದು ಯೂನಿಫಾರ್ಮಾಗಿ ಕಂಬೈನ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ನೀವು ಇವಾಗ ಕ್ಲೀನಾಗಿ ಯೂನಿಫಾರ್ಮಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಹಿಂಗೆ ಮಾಡಿದ್ರೆ ಅದು ಉಂಡೆ ಥರ ಬರಬೇಕು ನಿಮಗೆ. ನೋಡಿ, ಇಟ್ಸ್ ಕಮಿಂಗ್ ಲೈಕ್ ದಿಸ್.
ಇಷ್ಟಾದರೆ ಸಾಕು. ಈಗ ನೀರನ್ನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಬೇಕು, ಅಂದರೆ ನಮ್ಮ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಮತ್ತು ನಿಮಗೆ ಅದು ಹಿಂಡ್ಕೊಳ್ಳೋಕ್ಕೂ, ಆಮೇಲೆ ಚಕ್ಕಲಿ ಒರಳಲ್ಲಿ ಹಾಕಿ ನಾನು ಹಿಂಡ್ತೀನಲ್ಲ ಅದಕ್ಕೂ ಸುಲಭವಾಗಿ ಆಗಬೇಕು. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನಾನು. ಕಡಿಮೆ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಸೋ ವಿಧಾನ ಹೆಚ್ಚು ಕಮ್ಮಿ ಚಪಾತಿ ಕಲಿಸ್ದಂಗೆನೆ. ಹೌದು, ಬಟ್ ಚಪಾತಿದು ನಾವು ಅದು ಎಸ್ಪೆಷಲಿ ಪದ್ರ ಚಪಾತಿ ನಮ್ಮ ಮನೇಲಿ ಮಾಡೋದ್ರಿಂದ ಸ್ವಲ್ಪ ನಾವು ಲೂಸಾಗಿ ಕಳಿಸ್ತೀವಲ್ಲ, ಇದೊಂದು ಸ್ವಲ್ಪ ಗಟ್ಟಿ ಇರಬೇಕು, ಟೈಟಾಗಿರಬೇಕು. ಆವಾಗಲೇ ನಿಮ್ಮ ಬೆಣ್ಣೆ ಮುರುಕು ಕ್ರಿಸ್ಪಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಹಿಂಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಈಗ ಮಿಶ್ರಣನ ಕಲಿಸ್ಕೊಂಡಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ ಹುರ್ಗಡ್ಲೆ ಪುಡಿ ಮಾಡಿದ್ದು, ಜೀರಿಗೆ, ಉಪ್ಪು ಮತ್ತು ಇಂಗು ಇದಿಷ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಹೀಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಳಿಸಿದೆ. ಫಸ್ಟ್ ಬೆಣ್ಣೆ ಹಾಕಿ ಸಾಟಿ ಹಾಕಿದ್ದೆ, ಆಮೇಲೆ ನೀರು ಹಾಕಿ ಕಲಿಸಿದ್ದಕ್ಕೆ ಹೀಗೆ ಬಂದಿದೆ. ಇದು ನೋಡಿ ಗಟ್ಟಿಯಾಗಿದೆ, ಅಟ್ ದ ಸೇಮ್ ಟೈಮ್ ಸಾಫ್ಟ್ ಆಗಿದೆ. ನೋಡಿ ಹೀಗಿರ್ಬೇಕು. ಈ ಕನ್ಸಿಸ್ಟೆನ್ಸಿ ಇತ್ತಂದರೆ ನೀವು ಬೆಣ್ಣೆ ಮುರ್ಕ್ ಮಾಡಬೇಕಾದ್ರೆ ಅದು ಕ್ಲೀನಾಗಿ ಕಟ್ ಆಗುತ್ತೆ. ಈಗ ಇದನ್ನು ಮಾಡ್ಕೊಂಡ್ಬಿಟ್ಟು ಇದನ್ನು ನೀವು ನಿಮ್ಮ ಒರಳು ಸೈಜ್ ಏನಿದೆಯೋ ಅದ್ರ ಪ್ರಕಾರ, ಚಕ್ಲಿ ಒರಳು ಸೈಜ್ ಏನಿದೆಯಲ್ಲ ಅದ್ರ ಪ್ರಕಾರ ಹಿಂಗೆ ಉದ್ದುದಕ್ಕೆ ಮಾಡಿ ಇಟ್ಕೊಂಡ್ಬಿಡಿ. ನೀವು ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಒರಳಿಗೆ ಹಾಕಿ ಹಿಂಡಕ್ಕೆ. ಇದು ಡೈರೆಕ್ಟು ಬಾಣಲಿಗೆ ಹಿಂಡಬೇಕು. ನಾವು ಸನ್ ಪ್ಯೂರ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಈ ಕಡೆ ಸನ್ ಪ್ಯೂರ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ, ಇನ್ನೊಂದು ಚೂರು ಕಾಯಬೇಕು. ಇನ್ ದ ಮೀನ್ ಟೈಮ್ ನಾನು ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹಾಂ, ಈಗ ನನ್ನ ಚಕ್ಲಿ ಒರಳು ಚಿಕ್ಕದು, ಹಾಗಾಗಿ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ. ತುಂಬ ಹೈ ಫ್ಲೇಮಲ್ಲಿ ಹುರಿಯೋಕ್ಕೆ ಹೋಗಬೇಡಿ, ಹೊಗೆ ಬರಬಾರ್ದು. ಎಣ್ಣೆ 1 ಬಿಲ್ಲೆ ಅಥವಾ 2 ಬಿಲ್ಲೆದು ಹಾಕ್ಕೊಳ್ಳಿ. ಡೈರೆಕ್ಟು ನೀವು ಬಾಣಲಿಗೆ ಹಿಂಡ್ಬಿಡಿ ಮಾಡಿ. ಹಾಗಾಗಿ ಅದು ಈಗ ಈ ಗುಳ್ಳೆ ಬರ್ತಿದೆಯಲ್ಲ, ಗುಳ್ಳೆ ಬರ್ತಿರ್ಬೇಕಾದ್ರೆ ಏನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಟೈಮಲ್ಲಿ ನೀವು ನಿಮ್ಮ ಜಾಲರಿ ಹಾಕಿಬಿಟ್ರೆ ಅದು ಒಂದೊಂದು ಸಲ ಒಡೆದೋಗುತ್ತೆ. ಆ ಗುಳ್ಳೆ ಎಲ್ಲ ಕಡಿಮೆ ಆಗಬೇಕು. ಗುಳ್ಳೆ ಎಲ್ಲ ಕಡಿಮೆ ಆಮೇಲೆ ಮತ್ತೆ ಹಿಂದಕ್ಕೆ ಮುಂದಕ್ಕೆ ಆ ಕಡೆ ಈ ಕಡೆ ಅಲ್ಲಾಡಿಸ್ಬೋದು ನೀವು ಇದನ್ನು. ಡ್ಯಾನ್ಸ್ ಆಗ್ತಾ ಇದೆ ಬೆಣ್ಣೆ ಮುರುಕು. ಹಾಂ, ಆಗ್ತಾ ಇದೆ. ನಾನು ಸ್ವಲ್ಪ ಬೆರಳಾಗಿ ಹಾಕಿದ್ದೀನಿ, ಒಂದೇ ಒಂದು ಸಲ ಹಿಂಡ್ಕೊಂಡಿದ್ದು. ಬೇಕಾದರೆ ನೀವು ಫುಲ್ ಹಾಕೋಬೋದು. ಈಗ ಗುಳ್ಳೆ ಕಡಿಮೆ ಆಗಿದೆ. ಈಗ ಒಂದು ಸಲ ಆ ಕಡೆ ಈ ಕಡೆ ತಿರುಗಿಸ್ತೀನಿ. ನೋಡಿ ಹೀಗೆ ಬಂದಿದೆ. ಇದೇನು ತುಂಬ ಕೆಂಪಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ಕಂದು ಬಣ್ಣ ಬಂದರೆ ಸಾಕು. ನೋಡಿ ಫುಲ್ ಗುಳ್ಳೆ ಕಡಿಮೆ ಆಗಿದೆ ಇವಾಗ. ಮತ್ತು ಆಲ್ಮೋಸ್ಟ್ ಆಲ್ ಇಟ್ಸ್ ಡನ್. ಈ ಕಲರ್ ಬಂದರೆ ಸಾಕು ನಿಮಗೆ. ಇದಕ್ಕಿಂತ ಜಾಸ್ತಿ ಏನು ಕರಿಬೇಕು ಅಂತ ಏನಿಲ್ಲ. ಈ ಥರ ಒಂದು ದೊಡ್ಡ ಜಾಲಿ ಸೌಟ್ ತೊಗೊಂಡು ಇದಕ್ಕೆ ಹಾಕೊಂಡ್ಬಿಡಿ. ಇನ್ನೊಂದು 2 ಸಲ ಹಿಂಡ್ಕೊಳ್ಳೋಣ. ನೀವು ಬೇಕಾದರೆ ಇನ್ನೂ ಚಿಕ್ಕ ಪೀಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಉದ್ದಕ್ಕೆ ಮಾಡಿಬಿಟ್ಟು ಆಮೇಲೆ ಮುರಿಯೋಣ ಅಂತ ಸ್ವಲ್ಪ ಉದ್ದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಇನ್ನೊಂದು ಒರಳು ಹಿಂಡ್ಕೊಂಡು ಹಾಕೋತಾ ಇದ್ದೀನಿ. ಬಟ್ ಹೇಳಿದಾಗೆ ಈ ಗುಳ್ಳೆ ಕಡಿಮೆ ಆಗೋವರೆಗೂ ನಿಮ್ಮ ಈ ಜಾಲಿ ಸೌಟನ್ನ ಹಾಕಬೇಡಿ. ಗುಳ್ಳೆ ಕಡಿಮೆ ಆದಮೇಲೆ ಹಾಕಿ, ಮೊದಲೇ ಹಾಕಿಬಿಟ್ರೆ ಮುರಿದು ಹೋಗುತ್ತೆ. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ಆಲ್ ಇದು ಲಾಸ್ಟ್ ಬ್ಯಾಚು ಎಲ್ಲ ಮಾಡಿದ್ದೀನಿ. ಈಗ ಲಾಸ್ಟ್ ಬ್ಯಾಚ್ ತೆಗಿತಾ ಇದ್ದೀನಿ. ಅಷ್ಟು ಇಟ್ಟಿರೋ ನೋಡಿ, ಇಷ್ಟು ಕ್ವಾಂಟಿಟಿ ಬಂದಿದೆ ನನಗೆ.
ಈ ಬಣ್ಣ ಬಂದರೆ ಸಾಕು. ದಿಸ್ ಇಸ್ ಮೈ ಲಾಸ್ಟ್ ಬ್ಯಾಚ್ ಫಾರ್ ಟುಡೇ. ಹಾಂ, ಒಂದು 7-8 ಸಲ ಹಿಂಡಿದ್ದೀನಿ. ಏನೂ ಇಲ್ಲ ಅಂದರೆ ನನಗೆ ಐ ಥಿಂಕ್ ನಂಗೂ ಪಾದಿ ಇನ್ನೂ 3/4 kg ಮಟ್ಟದ ಇದೆ. ಇಕ್ಲಲ್ಲ ನೋಡಿ, ಮನೇಲಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಇದನ್ನು ನಾವು ಹೋಗಿ ಹೊರಗಡೆ ತೊಗೊಂಬರ್ತೀವಿ. ವಿ ಆರ್ ನಾಟ್ ಶ್ಯೂರ್ ಯಾವ ಥರ ಎಣ್ಣೆ ಯೂಸ್ ಮಾಡಿರ್ತಾರೆ, ಏನು ಎತ್ತ ಅಂತ. ಇದು ಕಾಟ್ಕಿಣ್ಮೆ ಎಪ್ಪಡಿ ಕಾಟ್ಕಿ. ಮತ್ತೆ ನೋಡಿ ಇಷ್ಟು ಕ್ವಾಂಟಿಟಿ ಆಗಿದೆ. ಐ ಥಿಂಕ್ ದಿಸ್ ಇಸ್ ಅರೌಂಡ್ 1/2 kg to 3/4 kg. ನಾವು ಉಪಯೋಗಿಸಿದ 2 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ ಹುರ್ಗಡ್ಲೆಗೆ ಇಷ್ಟು ಕ್ವಾಂಟಿಟಿ ಆಗಿದೆ ನೋಡಿ. ಇದನ್ನು ಆರಾಮಾಗಿ ಸುಲಭವಾಗಿ ನಾವು ಮನೇಲಿ ಮಾಡಿಕೊಂಡ್ರೆ ಅಂಡರ್ ಹೈಜಿನಿಕ್ ಕಂಡೀಷನ್ಸ್ ನಾವು ಮಾಡಿದ್ದೀವಿ ಅಂತಲೂ ನಮಗೆ ಗೊತ್ತಿರುತ್ತೆ. ಮತ್ತು ಅದ್ರೊಳಗೆ ನಾವು ಏನು ಹಾಕಿದ್ದೀವಿ ಅನ್ನೋದು ವಿ ಆರ್ ಕಾನ್ಫಿಡೆಂಟ್. ಸೊ ಹಿರಿಯರಾಗಲಿ, ಸೀನಿಯರ್ ಸಿಟಿಸನ್ಸ್, ಹಿರಿಯರು, ಚಿಕ್ಕ ಮಕ್ಕಳಾಗಲಿ ಯಾರು ಬೇಕಾದರೂ ಧೈರ್ಯವಾಗಿ ತಿನ್ಬೋದು. ಕಲಬೆರಕೆ ಇರಲ್ಲ ಆ್ಯಂಡ್ ನೋ ಕಲರ್ಸ್ ಆ್ಯಡೆಡ್ ಟು ಇಟ್. ಸೊ ಇಷ್ಟಾಗಿದೆ ನೋಡಿ. ಈಗ ಲಾಸ್ಟ್ ಸ್ಟೆಪ್ ಏನಂದರೆ, ಈ ಕರ್ಬೇವನ್ನ ಇದರಲ್ಲೇ ಒಂದು ಸ್ವಲ್ಪ ಹಿಂಗೆ ಹುಡ್ಕೊಂಡ್ಬಿಡೋಣ. ಇದ್ರೊಳಗೆ ಇಟ್ಬಿಡಿ. ಇದರೊಳಗೆ ಇದನ್ನು ಚಿಟ್ಪಿಟಿ ಅನ್ನತ್ತೆ. ಮನೇಲೆ ಮಾಡ್ಕೊಂಡ್ರೆ ಒಳ್ಳೆ ಕ್ವಾಲಿಟಿನೂ ಸಿಗುತ್ತೆ, ಕ್ವಾಂಟಿಟಿನೂ ಬರುತ್ತೆ. ಹೌದು, ಕ್ವಾಲಿಟಿ ಗ್ಯಾರಂಟಿ, ಕ್ವಾಂಟಿಟಿ ಜಾಸ್ತಿ. ಫೈನಲ್ ಕರ್ಬೇವು ಒಂದು ನಮ್ಮ ಸ್ವಲ್ಪ ಒಗ್ಗರಣೆ ಅಂದರೆ ಪೇಷನ್ಸ್ ಇದ್ದರೆ ಪ್ರಾಡಕ್ಟ್ ಪರ್ಫೆಕ್ಟ್ ಆಗಿರುತ್ತೆ. ಇದನ್ನು ಇವಾಗ ಇದ್ರ ಮೇಲೆ ಉಳಿದಿಸ್ಕೊಂಡ್ಬಿಟ್ರೆ ಯಾವ ಹೋಟೆಲ್ಗಿಂತನೂ ನಿಮ್ಮದೇನೂ ಕಡಿಮೆ ಇರಲ್ಲ ನೋಡಿ. ಮನೇಲೇ ಹೋಟ್ಲಲ್ಲಿ ಮಾಡೋ ಹಾಗೆ ಮಾಡಿ, ಹೋಟ್ಲಲ್ಲೆಲ್ಲ ಶೋಕೇಸ್ಗಳಲ್ಲಿ ಇಟ್ಟಿರ್ತಾರಲ್ಲ, ಇಟ್ ಲುಕ್ ಸೋ ಟೆಂಪ್ಟಿಂಗ್ ಅಲ್ಲ. ನಾವು ಮನೇಲಿ ಅದೇ ರೀತಿ ಮಾಡಿದ್ವಿ. ನೀವು ಮಾಡ್ಬೋದಲ್ವಾ? ಬಾಯಲ್ಲಿ ನೀರೂರಿಸುವಂಥ ಬೆಣ್ಣೆ ಮುರುಕು ರೆಡಿಯಾಗಿದೆ ನೋಡಿ. ಶ್ರೀಮತಿಯವರು ಮಾಡಿದ್ದಾರೆ. ಇದೊಂಚೂರು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಪರಮಾಣಕ್ಕೆ ಅಂಶ ಪಣ್ಣಿಟ್ಟು ಇವತ್ತು ಟೇಸ್ಟಿನ ಕಾರ್ಯಕ್ರಮ ಖಂಡಿತ ಮಾಡ್ತೀವಪ್ಪ. ನೋಡೋಣಂತೆ. ನಮಗೂ ಒಂದು ಕುತೂಹಲ ಹೆಂಗೆ ಬಂದಿದೆಯೋ ಏನೋ ಅಂತ. ಆದರೆ ದೇವರಿಗೆ ನೈವೇದ್ಯ ಆಗಿಲ್ಲ ಅಂತ ಬಾಯಿಗೆ ಹಾಕ್ಕೊಂಡಿಲ್ಲ. ಅಂಶ ಪಣ್ಣಿಟ್ಟು ಖಂಡಿತ ಟೇಸ್ಟ್ ಪಾಕ್ಲಮ್ಮ. என்ன பெருமாளுக்கு அம்சாச்சு வரீங்களா? சூ டேஸ்ட் பார்க்கலாம். வந்தேன். ಅಂಶ ಫಸ್ಟ್ நீங்கள் சாப்பிடுங்க. அப்புறம் ಕಾತುರದಿಂದ ಕಾಯ್ತಾ ಇರೋ ಕ್ಷಣ ಬಂತು. ನೋಡೋಕ್ಕಂತೂ ತುಂಬ ಕ್ರಿಸ್ಪಾಗಿ ಬಂದಿದೆ. ಪುಡ್ಸ್ಕೊಂಬತ್ತೀವಿ ನಿಮಿಷ. ನೋಡಿ ಚಕ್ಕಂತ ಮುರಿಯತ್ತೆ. ವೆರಿ ಕ್ರಿಸ್ಪಿ. ಕ್ಲೀನಾಗಿ ಮುರಿಕ್ಲ. ನಾನೇ ಕೊಡ್ಕರಿಂಗೋ ಕೃಷ್ಣ. ಇನ್ನೂ ಪೀಸ್ ಹಂಗೆ ಸಣ್ಣ ಪೀಸ್ ತಾನೆ. ಸೂಪರ್. ಉಪ್ಪು ಸರಿ ಹಾಕಿದ್ರಾ? ಓಕೆ. ಪೆರಂಗಾಯ್ತು ಗಮ್ಮು ಇಕ್ಕಿದ್ರಾ? ಎಲ್ಲ ಸೂಪರ್ ಹಾಕಿನ ಬೊಂಬಾಟ ಹೊಂದಿಕನ್ನ ಚೆನ್ನಾಗಿ ಬಂದಿದೆಯಂತಪ್ಪ. ಸೊ ನಾನು ಒಂಚೂರು ಟೇಸ್ಟ್ ಮಾಡ್ತೀನಿ. ಕೃಷ್ಣ ಎಲ್ಲ ಓಕೆ ಪ್ರೀತಿಪ್ಪ. ಮಾಡಿ ಕಷ್ಟಪಟ್ಟು ಮಾಡಿದ್ದೀರ. ಕುರುಮ್ ಕುರುಮ್ ಶಬ್ದ ಬರ್ತಾ ಇದೆ. ಶಬ್ದ ಕ್ರಿಸ್ಪ್ ಆಗಿದೆ, ಗರ್ಗರಿಯಾಗಿದೆ. ಸೊ ನೀವು ಎಷ್ಟು ಸುಲಭವಾಗಿ ನೋಡಿ ಮನೇಲಿ ಮಾಡ್ಕೋಬೋದು. ದಯವಿಟ್ಟು ಎಲ್ಲರೂ ಮನೇಲಿ ಟ್ರೈ ಮಾಡಿ. ಅದಕ್ಕೇನು ಪದಾರ್ಥಗಳು ಏನೂ ಜಾಸ್ತಿ ಬೇಕಾಗಿಲ್ಲ. ಇನ್ಸ್ಟೆಂಟಾಗಿ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಮೊದಲೇ ಏನು ಪ್ರಿಪ್ರೇಷನ್ ಬೇಕಾಗಿಲ್ಲ. ಮನೆಗೆ ಯಾರಾದರೂ ಸಾಯಂಕಾಲ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಬಂದರು ಅಂದರೆ ಕೂಡ ನೀವು ಈ ಕಡೆ ಕಾಫಿ ಡಿಕಾಕ್ಷನ್ ಬರೋದ್ರೊಳಗೆ ನೀವು ಇದನ್ನು ರೆಡಿ ಮಾಡಿಬಿಡ್ಬೋದು. ದಯವಿಟ್ಟು ಎಲ್ಲರೂ ಮನೆಯಲ್ಲೇ ಟ್ರೈ ಮಾಡಿ. ಆದಷ್ಟು ಹೊರಗಡೆ ಪದಾರ್ಥಗಳು ತಿನ್ನೋಕ್ಕೆ ಹೋಗಬೇಡಿ. ಬಿಕಾಸ್ ಹೋಮ್ ಫುಡ್ ಇಸ್ ದ ಬೆಸ್ಟ್ ಫುಡ್ ಆ್ಯಂಡ್ ಗುಡ್ ಫುಡ್ ಇಸ್ ಗುಡ್ ಮೂಡ್. ಓಕೆ. ಸೊ ನಮ್ಮ ವಿಡಿಯೋ ಪೂರ್ತಿ ನೋಡಿ, ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ತಿಳಿದವ್ರಿಗೆಲ್ಲ ನಮ್ಮ ಅಯ್ಯಂಗಾರ್ ಫುಡ್ಸ್ ಚಾನಲ್ ಬಗ್ಗೆ ದಯವಿಟ್ಟು ಎಲ್ರಿಗೂ ತಿಳಿಸಿ ನಮಗೆ ಸಪೋರ್ಟ್ ಮಾಡಿ. ಐ ಥಿಂಕ್ ವಿ ಕ್ಯಾನ್ ಎಂಡ್ ದ ವಿಡಿಯೋ ಆನ್ ದಿಸ್ ನೋಟ್. ವಿಲ್ ಎಂಡ್ ದ ವಿಡಿಯೋ. ಬಟ್ ಫೈನಲಿ ನಮಗಿದೆಲ್ಲ ಮಾಡೋದಕ್ಕೆ ಒಂದು 1/2 hour to 45 minutes ಆಯಿತು. ಸ್ವಲ್ಪ ವಿಡಿಯೋ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗುತ್ತೆ ಪ್ರೊಸೆಸ್. ಅದು ಇಲ್ಲಾಂದರೆ ಒಂದು 20 minutes ಮಾಡ್ಕೊಬೋದು.
ಜೆಪ್ಟೋನಲ್ಲಿ 10 ನಿಮಿಷ ಡೆಲಿವರಿ ಅಂತಾರೆ, ಬ್ಲಿಂಕಿಟ್ಟು ಎಲ್ಲೆಲ್ಲೋ 10 ನಿಮಿಷ 15 ನಿಮಿಷ ಡೆಲಿವರಿ ಅಂತಾರೆ. ಅದಕ್ಕಿಂತ ಫಾಸ್ಟಾಗಿ ಮನೇಲೇ ಮಾಡ್ಕೊಳ್ಳಿ, ಹೈಜೀನ್ ಆಗಿರುತ್ತೆ, ಕ್ವಾಲಿಟಿ ಗ್ಯಾರಂಟಿ, ಕ್ವಾಂಟಿಟಿ ಗ್ಯಾರಂಟಿ ಎಲ್ಲನೂ. ಓಕೆ, ವಿ ಆರ್ ಸೈನಿಂಗ್ ಆಫ್. ಲತಾ ಆ್ಯಂಡ್ ಜಯರಾಮ್, ಅಯ್ಯಂಗಾರ್ ಫುಡ್ಸಿಂದ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ಐಟಮು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್.